ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ದರ್ಶಿತ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಮತ್ತು ನಾನಿವತ್ತು ಶ್ರೀ ಸತ್ಯಸಾಯಿ ಮೆಮೋರಿಯಲ್ ಆಸ್ಪತ್ರೆಗೆ ಬಂದಿದ್ದೀನಿ. ಅದು ಎಲ್ಲಂದರೆ ಮುದ್ದೇನಹಳ್ಳಿಯಲ್ಲಿ ಇದೆಯಲ್ಲ, ಅದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಮತ್ತು ನೀವು ಇಲ್ಲಿ ನೋಡ್ಬೋದು ವರ್ಟಿಕಲ್ ಗಾರ್ಡನ್ಸು ಎಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡ್ಬೋದು ಇಲ್ಲೊಂದು ಬಿಲ್ಡಿಂಗ್ ಇದೆ. ಇದು ಸತ್ಯಸಾಯಿ ಮೆಮೋರಿಯಲ್ ಆಸ್ಪತ್ರೆಯ ಆಪ್ರೇಷನ್ ಥಿಯೇಟ್ರ್ ಅಷ್ಟೇ. ಇಲ್ಲಿದೆ ನೋಡ್ರಿ, ಮೇನ್ದು ಇದೆ ಇಲ್ಲೇ. ಇದನ್ನ ನರೇಂದ್ರ ಮೋದಿಯವರು 25 ಮಾರ್ಚ್ ಇದೆಯಲ್ಲ, ಅಂದರೆ ಈ ವರ್ಷ, ಆವತ್ತು ನರೇಂದ್ರ ಮೋದಿಯವರು ಬಂದುಬಿಟ್ಟು ಇನಾಗ್ರೇಷನ್ ಮಾಡಿಬಿಟ್ಟು ಹೋದ್ರಲ್ಲ, ಅದೇ ಆಗಿರೋದ್ರಿಂದ ಯಾವುದೂ ತೆಗ್ದಿಲ್ಲ. ಬರೀ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅದು ಇದು ಅನ್ನೋ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡೋಣ ಏನಾಗುತ್ತೋ. ಇದು ಮೆಮೋರಿಯಲ್ ಬ್ಲಾಕು. ಇದು ವೆಸ್ಟ್ ಕಡೆಗಿದೆ, ಮತ್ತು ಅದು ಆಪೋಸಿಟೇ ಆಪರೇಷನ್ ಥಿಯೇಟ್ರ್ ಇದೆ. ಇದು ಈಸ್ಟ್ ಕಡೆಗಿದೆ. ಇದು ಶ್ರೀ ಸತ್ಯಸಾಯಿ ಅವರ ಫ್ರೀ ಗ್ಲೋಬಲ್ ಹೆಲ್ತ್ ಕೇರ್ ಮಿಷನ್. ಮತ್ತು ಈ ದೃಶ್ಯ ಮೆಮೋರಿಯಲ್ ಬ್ಲಾಕ್ನಲ್ಲಿರೋದು. ಮೆಮೋರಿಯಲ್ ಬ್ಲಾಕ್ ತುಂಬ ಚೆನ್ನಾಗಿದೆ. ಬರೀ ಇದ್ರ ಮೇಲೇನೂ ಏನೋ ಚೆನ್ನಾಗಿರೋದಿದೆ, ತೋರಿಸ್ತೀನಿ. ನಾವಿವಾಗ ಮೆಮೋರಿಯಲ್ ಬ್ಲಾಕಲ್ಲಿ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲಿ ಏನಂದರೆ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಇಲ್ಲಿ ಏನಂದರೆ ಬರೆದಿದ್ದಾರೆ. ಬರ್ರಿ ಒಂದೊಂದಾಗಿ ನೋಡೋಣ. ಇಲ್ಲಿ ಸಂಸ್ಕೃತದಲ್ಲಿ ಏನೋ ಬರೆದವ್ರೆ, ಅದು ನಂಗೆ ಓದೋಕ್ಕೆ ಬರ್ತಾಯಿಲ್ಲ, ಸಾರಿ. ಇಲ್ಲಿ ಮಹರ್ಷಿ ಬಗ್ಗೆ ಬರ್ತಾರೆ. ಅವ್ರ ಹೆಸರು ಮಹರ್ಷಿ ಚಕ್ರಸ್ಪತ ಅಂತೆ. ಮತ್ತು ಇಲ್ಲಿ ಒಳ್ಳೆ ಡೂಪ್ಲೆಕ್ಸ್ ಮನೆಗಳು ಇರ್ತಾವಲ್ಲ, ಹಂಗಿದೆ ವ್ಯೂ. ನೋಡ್ರಿ ಚೆನ್ನಾಗಿದೆ ವ್ಯೂ. ತೋರಿಸ್ತೀನಿ ಬನ್ನಿ, ನೋಡ್ರಿ ವ್ಯೂ. ಈಗ ನಾವು ಬಂದಿದ್ದು ಸ್ಟೇರ್ಸಲ್ಲಿ ಬಂದ್ವಿ. ಇವಾಗ ಹೋಗೋದು ಲಿಫ್ಟಲ್ಲಿ ಹೋಗೋಣ. ನೋಡ್ರಿ ಲಿಫ್ಟಿಂದನೇ ಇದೆ, ಬರ್ರಿ ಹೋಗೋಣ. ಇವಾಗ ಗ್ರೌಂಡ್ ಫ್ಲೋರ್ಗೆ ಹೋಗೋಣ. ಲಿಫ್ಟ್ ಪ್ಲೀಸ್ ಓಪನ್ ಆಯಿತು. ಬಲಗಾಯುಕ್ತ ಪ್ರವೇಶ ಮಾಡೋಣ. ಗ್ರೌಂಡ್ ಫ್ಲೋರ್ಗೆ ಹೋಗೋಣ. ಲಿಫ್ಟಲ್ಲಿ ಜಾಸ್ತಿ ಜಾಗ ಇಲ್ಲ. ಇನ್ನೇನೋ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಕೊಟ್ಟಿರೋದು 20 ಜನ ಹೋಗ್ಬೋದು ಒಂದ್ಸಲಿಗೆ. ಈ ಲಿಫ್ಟಲ್ಲಿ 2 ಸ್ಟೆತ್ತು ಇಲ್ಲ 4 ವೀಲ್ ಚೇರು ಆರಾಮಾಗಿ ಇಡಿಸ್ತವೆ. ಸೊ ಥ್ಯಾಂಕ್ ಯು.